Hello everyone. 5th Sem BCom syllabus, Income Tax 1. Chapter 1, Introduction to Income Tax, presented by Dr. Pramila K.S. Important definitions. Today let us discuss about GTI, that is Gross Total Income. According to Section 14 of Income Tax Act 1961, income of a person is computed under the following 5 heads. That is, first one, salaries. Second, income from house property. Third one is profit and gains of business or profession. Fourth, capital gain. Fifth, income from other sources. The aggregate income under these heads is termed as gross total income. In other words, GTI means total of all 5 heads of income before making any deductions under section 80C to 80U. ಗ್ರಾಸ್ ಟೋಟಲ್ ಇನ್ಕಮ್ ಅಂತಂದ್ರೆ ಏನು? ಯೂಶುವಲ್ ಆಗಿ 2 ಮಾರ್ಕ್ ಕ್ವಶನ್ಸ್ ಬರುತ್ತೆ. ವಾಟ್ ಯು ಮೀನ್ ಬೈ GTI ಅಂತ ಹೇಳಿ. ಗ್ರಾಸ್ ಟೋಟಲ್ ಇನ್ಕಮ್ ಅಂತಂದ್ರೆ ಏನು? ಗ್ರಾಸ್ ಟೋಟಲ್ ಇನ್ಕಮ್ ಅಂತಂದ್ರೆ ಯಾವುದೇ ಒಂದು ವ್ಯಕ್ತಿಯ ಇನ್ಕಮ್ ಅನ್ನ 5 ಹೆಡ್ಸ್ ಆಫ್ ಇನ್ಕಮ್ ಅಂತ ಹೇಳಿ ವಿಂಗಡಿಸ್ತಾರೆ. ಯಾವ್ದು ಅಂದ್ರೆ ಫಸ್ಟ್ ಒನ್, ಇನ್ಕಮ್ ಫ್ರಮ್ ಸ್ಯಾಲರೀಸ್, ಸಂಬಳದಿಂದ ಬಂದಂತ ಒಂದು ಆದಾಯ. ಇನ್ನ ಒಂದು, ಮನೆ ಬಾಡಿಗೆಗಳಿಂದ ಬರುವಂತ ಆದಾಯ, ಅದನ್ನ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಹೇಳ್ತಾರೆ. ಮೂರನೇದು, ಪ್ರಾಫಿಟ್ಸ್ ಫ್ರಮ್ ಬಿಸ್ನೆಸ್ ಅಥವಾ ಗೇನ್ಸ್ ಫ್ರಮ್ ಪ್ರೊಫೆಷನ್, ಮಾಡುವ ವ್ಯಾಪಾರದಿಂದ ಅಥವಾ ವೃತ್ತಿಯಿಂದ ಬರುವಂತ ಆದಾಯ. ಫೋರ್ತ್ ಒನ್, ಕ್ಯಾಪಿಟಲ್ ಗೇನ್ಸ್, ಕ್ಯಾಪಿಟಲ್ ಗೂಡ್ಸ್ ಅನ್ನ ಮಾರಾಟ ಮಾಡಿದಾಗ ಬಂದಂತ ಆದಾಯ. ನೆಕ್ಸ್ಟ್, ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ಅಂದ್ರೆ ಇದೆಲ್ಲ ಅಲ್ಲದೆ, ಈ 4 ತರ ಅಲ್ಲದೆ ಬೇರೆ ರೀತಿನಲ್ಲಿ ಬಂದಂತ ಆದಾಯ. ಓಕೆ, ಈ ರೀತಿನಲ್ಲಿ 5 ವಿಂಗಡಣೆಯಾಗಿ ಮಾಡಿರ್ತಾರೆ. ಈ 5 ವಿಂಗಡಣೆಯನ್ನು ಟೋಟಲ್ ಮಾಡಿದ್ರೆ, ಅಗ್ರಿಗೇಟ್ ಆಫ್ ಆಲ್ ದ 5 ಹೆಡ್ಸ್, ಟೋಟಲ್ ಆಫ್ ಈ 5 ವಿಂಗಡಣೆ ಏನ್ ಮಾಡಿದ್ದಾರೆ, 5 ವಿಂಗಡಣೆಯ ಒಟ್ಟಾರೆ ಕೂಡಿಸಿದ್ರೆ ಅದನ್ನ ಗ್ರಾಸ್ ಟೋಟಲ್ ಇನ್ಕಮ್ ಅಂದ್ರೆ 80C ಇಂದ 80U ಡಿಡಕ್ಷನ್ ಕೊಡಕ್ಕೆ ಮೊದಲು ಬರುವಂತ ಇನ್ಕಮ್. ಇದೆಲ್ಲಾನು ಟೋಟಲ್ ಮಾಡಿ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಟೋಟಲ್ ಇನ್ಕಮ್. ಟೋಟಲ್ ಇನ್ಕಮ್ ಇದ್ರ ನಂತರ ಬರುವಂತದ್ದು. ಇವಾಗ ಏನ್ ಟೋಟಲ್ ಮಾಡಿರ್ತಾರ ನೋಡಿ, ಆ ಟೋಟಲ್ ಅಲ್ಲಿ GTI ಅಲ್ಲಿ 80C ಇಂದ 80U ವರೆಗೆ ಏನೆಲ್ಲಾ ಡಿಡಕ್ಷನ್ ಬರುತ್ತೋ ಅದನ್ನೆಲ್ಲ ಕಳೆದು ಬಿಟ್ರೆ ಬರೋದನ್ನ ಟೋಟಲ್ ಇನ್ಕಮ್ ಅಂತ ಹೇಳ್ತೀವಿ. ಓಕೆ, ಸೊ ಯೂಶುವಲ್ ಆಗಿ ಇದನ್ನ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಟೋಟಲ್ ಇನ್ಕಮ್ಗೂ GTIಗೂ. GTI ಬಂದು ಬಿಫೋರ್ ಗಿವಿಂಗ್ ಡಿಡಕ್ಷನ್ ಫ್ರಮ್ 80C to 80U, ಆಫ್ಟರ್ ಗಿವಿಂಗ್ ಡಿಡಕ್ಷನ್ ಟೋಟಲ್ ಇನ್ಕಮ್. ಓಕೆ, GTI ಫಸ್ಟ್ 5 ಹೆಡ್ಸ್ ನ ಟೋಟಲ್ ಮಾಡ್ತಾರೆ, ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಅನ್ಬೇಕು. ಅದರ ನಂತರ ಡಿಡಕ್ಷನ್ ಕೊಡ್ಬೇಕು, 80C ಇಂದ 80U ಯಾವ್ದೆಲ್ಲ ಅಪ್ಲೈ ಆಗುತ್ತೋ ಅದೆಲ್ಲ ಕೊಟ್ಬಿಡ್ಬೇಕು. ಕೊಟ್ಟ ನಂತರ ಬರುವಂತದ್ದನ್ನ ಟೋಟಲ್ ಇನ್ಕಮ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಸಿ ದ ಮೀನಿಂಗ್ ಆಫ್ ಕ್ಯಾಶುಯಲ್ ಇನ್ಕಮ್. ಇದು ಅಷ್ಟೇ 2 ಮಾರ್ಕ್ ಯೂಶುವಲ್ ಆಗಿ ಬರುತ್ತೆ. ನಾನು ಇಲ್ಲಿ ಏನೆಲ್ಲ ಕೊಟ್ಟಿದ್ದೀನಿ ನೋಡಿ, ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿ ಬರ್ತಾ ಇರುತ್ತೆ. ಸೊ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಎಲ್ಲಾನು ಒಂದ್ಸತಿ ನೋಡ್ಕೊಂಡಿರಿ, ಇದರಲ್ಲಿ ಮಿನಿಮಮ್ 2 ಬಂದಿರುತ್ತೆ. ಕ್ಯಾಶುಯಲ್ ಇನ್ಕಮ್. An income becomes casual income if it contains the following features. That is, first one, it is unanticipated. Second one, it is non-recurring in nature. Next, it arises from an unknown source. No specific efforts were put in to earn such income. For example, winnings from lottery, income from crossword puzzles, tips given to taxi drivers, etc. ಸೊ ಕ್ಯಾಶುಯಲ್ ಇನ್ಕಮ್ ಅಂತಂದ್ರೆ ಏನು? ಯಾವ್ದಾದ್ರೂ ಒಂದು ಇನ್ಕಮ್ ಕ್ಯಾಶುಯಲ್ ಇನ್ಕಮ್ ಅಂತಂದ್ರೆ ಅದು ಹೇಗಿರುತ್ತೆ ಅಂತಂದ್ರೆ, ಒಂದು ಇರ್ರೆಗ್ಯುಲರ್ ಇನ್ ನೇಚರ್, ಅಂದ್ರೆ ಬರುತ್ತಾ ಬರಲ್ವಾ ಫಸ್ಟ್ ಅದನ್ನ ಹೇಳಕ್ಕೆ ಆಗಲ್ಲ. ಓಕೆ, ನೆಕ್ಸ್ಟ್ ಅದು ಯಾವಾಗ್ಲೋ ಒಂದ್ಸತಿ ಬರುತ್ತೆ, ಇನ್ನೊಂದ್ಸತಿ ಬರ್ದೇನೂ ಇರ್ಬೋದು, ಅಥವಾ ಅದಕ್ಕಿಂತ ಕಡಿಮೆ ಬರ್ಬೋದು. ಅದೇ ಇವಾಗ ಸ್ಯಾಲರಿ ಅಂತಂದ್ರೆ ನೋಡಿ, ಅದನ್ನ ಕ್ಯಾಶುಯಲ್ ಇನ್ಕಮ್ ಅನ್ನಲ್ಲ. ಯಾಕೆ ಅಂದ್ರೆ ತಿಂಗಳು ಕರೆಕ್ಟ್ ಆಗಿ ಸ್ಯಾಲರಿ ಇಷ್ಟೇ ಬರುತ್ತೆ ಅಂತ ಕರೆಕ್ಟ್ ಆಗಿ ಹೇಳ್ಬೋದು. ರೆಗ್ಯುಲಾರಿಟಿ ಇದೆ, ಎವ್ರಿ ಮಂತ್ ಬರುತ್ತೆ ಅಂತ. ಆಂಟಿಸಿಪೇಟೆಡ್ ಅಂದ್ರೆ ಇಷ್ಟೇ ಬರುತ್ತೆ ಅಂತ ನಾವು ಹೇಳ್ಬೋದು ಅಲ್ವಾ. ಬಟ್ ನೋನ್ ಸೋರ್ಸ್ ಯಾರು ಕೊಡ್ತಾರೆ ಎಲ್ಲ ಚೆನ್ನಾಗಿ ಕರೆಕ್ಟ್ ಆಗಿ ಗೊತ್ತಿದೆ ನಮ್ಗೆ. ಇದರಲ್ಲಿ ಕ್ಯಾಶುಯಲ್ ಇನ್ಕಮ್ ಹೇಗೆ ಅಂತಂದ್ರೆ,
ಬೈ ಚಾನ್ಸ್ ಆಗಿ ಬರುವಂಥದ್ದು. ಓಕೆ, ಸೊ ಇವಾಗ ಟಿ ವಿ ಗೇಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ, ವಿನ್ ಆಗ್ತೀರಾ ಅಂತ ನಿಮ್ಗೇನು ಗೊತ್ತಿರುತ್ತಾ? ಇಲ್ಲ. ವಿನ್ ಆಗಿ ಬಂದರೆ ದಟ್ ಇಸ್ ಕ್ಯಾಶುವಲ್ ಇನ್ಕಮ್. ಹಾರ್ಸ್ ರೇಸಲ್ಲಿ ಬರುವಂಥದ್ದು, ಲಾಟ್ರಿ ಟಿಕೆಟಲ್ಲಿ ಬರುವಂಥದ್ದು, ಇವ್ಯಾವುದು ನೋಡಿ ರೆಗ್ಯುಲಾರಿಟಿ ಇಲ್ಲ. ಓ ಇವತ್ತು ಬಂತು, ಈ ತಿಂಗಳು 1ನೇ ತಾರೀಕು ಬಂದಿದೆ, ನೆಕ್ಸ್ಟ್ 1ನೇ ತಾರೀಕು ಬರುತ್ತೆ ಅಂತ ಏನು ಗ್ಯಾರಂಟಿ ಇರುತ್ತೆ? ಬರಲ್ಲ, ಗ್ಯಾರಂಟಿ ಇರಲ್ಲ. ಓಕೆ, ಬರ್ಬೋದು ಬರದೇ ಇರ್ಬೋದು. ಸೊ ದರ್ ಇಸ್ ನೋ ರೆಗ್ಯುಲಾರಿಟಿ. ಈ ಕ್ಯಾಶುವಲ್ ಇನ್ಕಮ್ಗೆ ಒಂದೇ ವರ್ಡಲ್ಲಿ ನೀವು ಆನ್ಸರ್ ಬರಿಬೋದು ಅಂತಂದ್ರೆ, ವಾಟ್ ಈಸ್ ಕ್ಯಾಶುವಲ್ ಇನ್ಕಮ್ ಅಂತ ಕೊಟ್ಟಿದಾಗ, ಆನ್ ಇನ್ಕಮ್ ವಿಚ್ ಇಸ್ ನಾನ್ ರೆಕರಿಂಗ್ ಇನ್ ನೇಚರ್ ಇಸ್ ಕಾಲ್ಡ್ ಆಸ್ ಕ್ಯಾಶುವಲ್ ಇನ್ಕಮ್ ಅಂತ ಬರೆದ್ಬಿಟ್ಟು 1 or 2 ಎಕ್ಸಾಂಪಲ್ ಕೊಟ್ಬಿಟ್ರೆ ಯು ಗೆಟ್ 2 marks. ಎಕ್ಸಾಂಪಲ್ ತುಂಬಾ ಇಂಪಾರ್ಟೆಂಟ್ ಆಗಿ ಕೊಡಿ, ಯಾಕಂತಂದ್ರೆ ನೀವು ಕೊಡುವಂತ ಎಕ್ಸಾಂಪಲ್ ಇಂದ ತುಂಬಾ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಗೊತ್ತಾಗುತ್ತೆ. ಓಕೆ, ಸೊ ಎನಿ ಇನ್ಕಮ್ ವಿಚ್ ಇಸ್ ಅನ್ಆಂಟಿಸಿಪೇಟೆಡ್ ಅಂಡ್ ನಾನ್ ರೆಕರಿಂಗ್ ಇನ್ ನೇಚರ್ ಅಂಡ್ ಇಟ್ ಅರೈಸಸ್ ಫ್ರಮ್ ಅನ್ ಅನ್ನೋನ್ ಸೋರ್ಸ್, ಅಂದ್ರೆ ನಮ್ಗೆ ಕರೆಕ್ಟಾಗಿ ಗೊತ್ತಿರಲ್ಲ ಬರುತ್ತಾ ಬರಲ್ವಾ ಅನ್ನೋದು, ಅವಾಗ ಅಂತ ಇನ್ಕಮ್ ಅನ್ನ ಕ್ಯಾಶುವಲ್ ಇನ್ಕಮ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ವಿ ವಿಲ್ ಮೂವ್ ಟು ದ ಡಿಫ್ರೆನ್ಸಸ್ ಬಿಟ್ವೀನ್ ಎಕ್ಸಂಪ್ಷನ್ ಅಂಡ್ ಡಿಡಕ್ಷನ್. ತುಂಬಾ ಸ್ಟೂಡೆಂಟ್ಸ್ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರಾ, ಎಕ್ಸಂಪ್ಷನ್ ಮತ್ತೆ ಡಿಡಕ್ಷನ್ ಎರಡೂ ಒಂದೇ ಅಂತ ಹೇಳ್ಬಿಟ್ಟು. ಎಕ್ಸಂಪ್ಷನ್ ಬೇರೆ, ಡಿಡಕ್ಷನ್ಸ್ ಬೇರೆ. ಡಿಡಕ್ಷನ್ಸ್ ಎಲ್ಲ ನಿಮಗೆ 80C ಇಂದ 80U ವರೆಗೆ ಬಂದಿರುತ್ತೆ. ಬೇರೆ ಯಾವುದಾದ್ರೂ ಕೆಲವೊಂದು ಎಕ್ಸಂಪ್ಷನ್ಸ್ ಇರುತ್ತೆ. ಎಕ್ಸಂಪ್ಷನ್ಗೂ ಇದಕ್ಕೂ ಏನಪ್ಪಾ ಡಿಫ್ರೆನ್ಸ್ ಅಂತಂದ್ರೆ, ಸಿ ಎಕ್ಸಂಪ್ಷನ್, ಇಫ್ ಆನ್ ಇನ್ಕಮ್ ಇಸ್ ಎಕ್ಸಂಪ್ಟ್ ಫ್ರಮ್ ಟ್ಯಾಕ್ಸ್, ಇಟ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಕಂಪ್ಯೂಟೇಷನ್ ಆಫ್ ಇನ್ಕಮ್. whereas deduction ಅಂದ್ರೆ deduction is generally given from income chargeable to tax. ಡಿಡಕ್ಷನ್ಸ್ ಯಾವಾಗ ಕೊಡ್ತೀವಿ ಅಂತಂದ್ರೆ, ಇನ್ಕಮ್ನ ಫಸ್ಟ್ ಟ್ಯಾಕ್ಸ್ ಮಾಡಿಕೊಂಡು ಇದು ಹಾಗೆ ಆಮೇಲೆ 80C ಅಲ್ಲಿ ಕಳ್ಕೊಳ್ತಾ ಹೋಗ್ತೀವಿ. ಎಕ್ಸಂಪ್ಟೆಡ್ ಇನ್ಕಮ್ನ ಟ್ಯಾಕ್ಸೇ ಮಾಡಕ್ ಹೋಗಲ್ಲ. ಓಕೆ, ಎಕ್ಸಂಪ್ಷನ್ಸ್ ಅಂತಂದ್ರೆ ಅಂತ ಇದನ್ನ ಬಿಟ್ಟು ಮಿಕ್ಕಿದನ್ನ ಟ್ಯಾಕ್ಸಬಲ್ ಇನ್ಕಮ್ಗೆ ಟೋಟಲ್ ಮಾಡ್ತೇವೆ. ಓಕೆ, ಸೊ ದರ್ ಇಸ್ ಅ ಮೈನರ್ ಡಿಫ್ರೆನ್ಸ್ ಅಷ್ಟೇ ಎಕ್ಸಂಪ್ಷನ್ಗೂ ಡಿಡಕ್ಷನ್ಗೂ ನಿಮಗೆ. ಓಕೆ, ನೆಕ್ಸ್ಟ್ ಡಿಡಕ್ಷನ್ ಅಂದ್ರೆ ಆ ಇನ್ಕಮ್ ಇಂದ ಆಮೇಲೆ ಕಳ್ಕೊತೀವಿ, ಇದಂದ್ರೆ ಇನ್ಕಮ್ ತೊಗೊಳಕ್ಕೆ ಹೋಗಲ್ಲ. ನೆಕ್ಸ್ಟ್ 3 ways ಆಫ್ ರೆಡ್ಯೂಸಿಂಗ್ ಟ್ಯಾಕ್ಸ್ ಲಯಬಿಲಿಟಿ. ಟ್ಯಾಕ್ಸ್ ಅಂತಂದ್ರೆ ತಲೆನೋವು ಕೆಲವೊಂದು, ಏನಪ್ಪಾ ಟ್ಯಾಕ್ಸ್ ಬಂದ್ಬಿಡ್ತು ಏನ್ ಮಾಡೋದು ಹೀಗಿರುತ್ತೆ. ಸೊ ಹೀಗಿದ್ದಾಗ ಟ್ಯಾಕ್ಸ್ ಲಯಬಿಲಿಟಿ ಕಡಿಮೆ ಮಾಡ್ಕೋಬೇಕು. ಹೆಂಗ್ ಮಾಡೋದು? ಟ್ಯಾಕ್ಸ್ ಕಟ್ಟದೆ ಸುಮ್ಮನಾಗ್ಬಿಡೋದಾ? ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ನೋಟಿಸ್ ಬರುತ್ತೆ. ಓಕೆ, ಇಟ್ ಇಸ್ ಅ ಕಂಪಲ್ಸರಿ ಪೇಮೆಂಟ್, ಕಟ್ಟಲೇಬೇಕು. ಸೊ ಟ್ಯಾಕ್ಸ್ ಮತ್ತೆ ಹೆಂಗ್ ಕಡಿಮೆ ಮಾಡೋದು? ದೆರ್ ಆರ್ ವೇಸ್. ಸೊ ಇಲ್ಲಿ ನೋಡಿ, there are 3 ways of reducing tax liability. First one is tax evasion, second one tax avoidance, then third one is tax planning. Now let us see first one. What is tax evasion? It is the process of reducing tax liability by way of adopting false and dishonest means. This can be done in 2 ways, either by suppressing income or inflating expenses. It is an illegal and unethical way of reducing tax liability. ಈ ಟ್ಯಾಕ್ಸ್ ಇವೇಷನ್ ಇರುತ್ತಲ್ವಾ, ಇದು ಅನ್ಎಥಿಕಲ್. ಇದು ಕರೆಕ್ಟ್ ಆದಂತ ದಾರಿ ಅಲ್ಲ. ಇದು ಒಂದ್ ರೀತಿ ಸುಳ್ಳಿಂದ, ಮೋಸದಿಂದ ನಮ್ಮ ಟ್ಯಾಕ್ಸ್ ಲಯಬಿಲಿಟಿನ ನಾವು ಕಡಿಮೆ ಮಾಡ್ಕೋತಾ ಇದೀವಿ. ಗವರ್ನಮೆಂಟ್ಗೆ ವಂಚನೆ ಮಾಡ್ತಾ ಇರುವಂತದ್ದು ಇದು ಟ್ಯಾಕ್ಸ್ ಇವೇಷನ್ ಅಂತ ಹೇಳ್ತೀವಿ. ಓಕೆ, ಇವಾಗ ಇದನ್ನು ಎಲ್ಲ ಏನಾದ್ರೂ ಒಂದು ಖರೀದಿ ಮಾಡ್ತಾರಲ್ವಾ, ಖರೀದಿ ಹಾಕಿದಾಗ ಅವರು ಯೂಶಲ್ ಆಗಿ ಅಂಗಡಿಯವರು 2 ರೇಟ್ ಕೊಡ್ತಾರೆ. ಬಿಲ್ ಹಾಕಿದ್ರೆ 1 ರೇಟು, ಬಿಲ್ ಹಾಕ್ಲಿಲ್ಲ ಅಂದ್ರೆ ಇನ್ನೊಂದು ರೇಟು. ಬಿಲ್ ಹಾಕಿದ್ರೆ ಸ್ವಲ್ಪ ಜಾಸ್ತಿ. ಯಾಕೆ ಆತರ? ಯಾಕೆ ಅಂದ್ರೆ ಬಿಲ್ ಹಾಕಿದಾಗ ಟ್ಯಾಕ್ಸ್ ಕಟ್ತಾರೆ, ಬಿಲ್ ಹಾಕಿಲ್ಲ ಅಂತಂದ್ರೆ ಟ್ಯಾಕ್ಸ್ ಕಟ್ಟಲ್ಲ. ಸೊ ಇಲ್ಲಿ ಬಿಲ್ ಹಾಕಿದ್ರೆ ಏನ್ ಮಾಡ್ತಾರೆ? 5% ಜಾಸ್ತಿ ಕೊಡಿ, 10% ಜಾಸ್ತಿ ಕೊಡಿ ಅಂತ ಕೇಳ್ತಾರೆ ಕಸ್ಟಮರ್ ಹತ್ರ. ಕಸ್ಟಮರ್ ಏನ್ ಮಾಡ್ತಾರೆ? ಇವ್ರಿಗೂ 5% 10% ಕಡಿಮೆ ಆಗ್ಬೇಕು ಅಂತ ಏನಾದ್ರು ಅನ್ಸಿದ್ರೆ, ಬೇಡ ಬಿಡಿ ಬಿಲ್ಲು ಅಂತ ಹೇಳ್ಬಿಟ್ಟು, ಸೊ ಇಬ್ರು ಸೇರ್ಕೊಂಡು ಗೌರ್ಮೆಂಟ್ಗೆ ನಾಮ ಹೇಳ್ದಂಗೆ. ಸೊ ಅದಕ್ಕೆ ಬದಲು ಬಿಲ್ ಅನ್ನು ತಗೊಂಡ್ರೆ ಇವರು ಟ್ಯಾಕ್ಸ್ ಕಟ್ತಾರೆ, ಅವರು ಅದನ್ನ ಗವರ್ಮೆಂಟ್ಗೆ ಪಾವತಿಸಲೇಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಟ್ಯಾಕ್ಸ್ ಇವೇಷನ್ ಅಂತಂದ್ರೆ ಫಾಲ್ಸ್ ಮತ್ತೆ ಡಿಸ್ಆನೆಸ್ಟ್ ಮೀನ್ಸ್ ಇಂದ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡ್ಕೋತಾ ಇದೀವಿ. ಓಕೆ, ಸೊ ದಿಸ್ ಇಸ್ ನಾಟ್ ಕರೆಕ್ಟ್ ವೇ. ಇಟ್ ಈಸ್ ಅನ್ ಅನ್ಎಥಿಕಲ್ ವೇ ಆಫ್ ರಿಡ್ಯೂಸಿಂಗ್ ಟ್ಯಾಕ್ಸ್ ಲಯಬಿಲಿಟಿ. ಸೊ ಸೆಕೆಂಡ್ ಒನ್ ನೋಡೋಣ, ಟ್ಯಾಕ್ಸ್ ಅವಾಯ್ಡೆನ್ಸ್ ಅಂತಂದ್ರೆ ಏನು?
It is defined as legal measures to use tax regime to find ways to pay the lowest rate of tax. For example, putting savings in the name of your partner to take advantage of their lower tax band. ಇದೇನು ಅಂತಂದ್ರೆ ಇದು ಟ್ಯಾಕ್ಸ್ ರೂಲ್ಸ್ ಅನ್ನೆಲ್ಲ ಯೂಸ್ ಮಾಡಿಕೊಂಡು ರೂಲ್ಸ್ ಇಂದ ಹೊರಗಡೆ ಹೋಗಿಲ್ಲ, ರೂಲ್ಸ್ ಅನ್ನೆಲ್ಲ ಯೂಸ್ ಮಾಡಿಕೊಂಡು ಬಟ್ ಅನ್ಎಥಿಕಲ್ ವೇ ಟ್ಯಾಕ್ಸ್ ಅನ್ನ ಅವಾಯ್ಡ್ ಮಾಡ್ತಾ ಇದೀವಿ. ಹೆಂಗೆ ಅಂತಂದ್ರೆ ಇವಾಗ ನಮಗ್ ಬರ್ತಾ ಇರುವಂತ ಇನ್ಕಮ್ ಅನ್ನ ಫಾರ್ ಎಕ್ಸಾಂಪಲ್ ನಮ್ಮ ಪಾರ್ಟ್ನರ್ಸ್ಗೆ ಅಂದ್ರೆ ಲೈಕ್ ಸ್ಪೌಸ್ಗೆ ಏನಾದ್ರು ಕಡಿಮೆ ಇತ್ತು ಅಂತಂದಾಗ ಅವ್ರಿಗೆ ತೋರಿಸ್ಬಿಡೋದು, ಅವ್ರಿಗೆ ಬರೋ ಇನ್ಕಮ್ ತರ ತೋರಿಸ್ಕೊಳ್ಳೋದು. ನಮಗ್ ಬರ್ತಾ ಇರೋ ಆಕ್ಚುಯಲ್ ಇನ್ಕಮ್ ಅದು, ಬಟ್ ಅದನ್ನ ಅವ್ರಿಗೆ ಬರ್ತಾ ಇದೆ ಅಂತ. ಅವಾಗ ಏನಾಗುತ್ತೆ ಅಂತಂದ್ರೆ ನಮಗೂ ಟ್ಯಾಕ್ಸ್ ಕಡಿಮೆ ಆಗುತ್ತೆ, ಮತ್ ಅವ್ರಿಗೂ ಟ್ಯಾಕ್ಸ್ ಬ್ರಾಕೆಟ್ ಅಲ್ಲಿ ಅವ್ರು ಬಂದಿರಲ್ಲ, ಅವರಿಗೂ ಕಡಿಮೆ ಇರುತ್ತೆ. ಸೊ ಇದನ್ನ ಬ್ಯಾಲೆನ್ಸ್ ಆಗ್ತದೆ. ಓಕೆ, ಸೊ ಇದು ರೂಲ್ಸ್ ಅನ್ನ ದಾಟಿಲ್ಲ ಬಟ್ ಅನ್ಎಥಿಕಲ್. ಓಕೆ, ಇಲ್ಲೀಗಲ್ ಅಂತೂ ಅಲ್ಲ, ಲೀಗಲ್ ಆಗೇ ಮಾಡ್ತಾ ಇದೀವಿ ಬಟ್ ಅನ್ಎಥಿಕಲ್. ವೆರಸ್ ಫಸ್ಟ್ ಒನ್ ಇಲ್ಲೀಗಲ್ ಆಗೂ ಇತ್ತು, ಅನ್ಎಥಿಕಲ್ ಆಗೂ ಇತ್ತು. ಇದು ಲೀಗಲ್ ಆಗಿದೆ ಬಟ್ ತಪ್ಪು. ನಮ್ಮ ಇದನ್ನ ನಾವು ಟ್ಯಾಕ್ಸ್ ಕಟ್ಟದೆ ನಾವು ಅವಾಯ್ಡ್ ಮಾಡ್ತಾ ಇದೀವಿ. ಸೊ ಟ್ಯಾಕ್ಸ್ ಅವಾಯ್ಡೆನ್ಸ್ ಇಸ್ ಆಲ್ಸೋ ರಾಂಗ್. ಥರ್ಡ್ ಒನ್, ಟ್ಯಾಕ್ಸ್ ಪ್ಲಾನಿಂಗ್. Tax planning, it is the analysis of a financial situation or plan from a tax perspective. The purpose of tax planning is to ensure tax efficiency and reduction of tax liability and maximizing the ability to contribute to retirement plans. Tax planning ಬಂದು legal ಆಗು ಇರುತ್ತೆ and also ethical way of reducing tax. ಟ್ಯಾಕ್ಸ್ ಅನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಎಥಿಕಲ್ ವೇ ಇದು. ಹೇಗೆ ಅಂತಂದ್ರೆ ರೂಲ್ಸ್ ಅನ್ನ ದಾಟಲ್ಲ, ಆಯ್ತಾ. ಅದೇ ಸಮಯದಲ್ಲಿ ಅಲ್ಲಿ ಟ್ಯಾಕ್ಸ್ ಅಲ್ಲಿ ಕೆಲವೊಂದೆಲ್ಲ ಡಿಡಕ್ಷನ್ಸ್ ಎಲ್ಲ ಕೊಟ್ಟಿರ್ತಾರೆ ನೋಡಿ, ಅದನ್ನ ಯೂಸ್ ಮಾಡ್ಕೊಂಡು ಕಡಿಮೆ ಮಾಡ್ಕೊಳ್ಳೋದು. ATC ನಲ್ಲಿ 1,50,000 ವರೆಗೂ ಸೇವಿಂಗ್ಸ್ ಅಂತ ತೋರಿಸ್ಕೊಬಹುದು ನಾವು. ಸೊ ಸೇವಿಂಗ್ಸ್ ಅಲ್ಲಿ ಹಾಕಿಟ್ರೆ ಆಮೇಲೆ ರಿಟೈರ್ಮೆಂಟ್ ಆದ್ಮೇಲೆ ಅದನ್ನ ತಗೊಬೋದಲ್ವಾ. ಸೊ ಇವಾಗ ಸದ್ಯಕ್ಕೆ ಟ್ಯಾಕ್ಸ್ ಕಟ್ಟಂಗಿರಲ್ಲ, ಅಲ್ಲಿ ಹಾಕಿಟ್ಟಿರ್ತೀವಿ, ಅದನ್ನ ಆಮೇಲೆ ಬಳಸ್ಕೋಬಹುದು. ಹೌಸಿಂಗ್ ಲೋನ್ಗೆ ಇಂಟ್ರೆಸ್ಟ್ ಇದಾಗುತ್ತೆ, ಮತ್ತೆ ಹೌಸಿಂಗ್ ಲೋನ್ ಅನ್ನ ಮತ್ತೆ ಬೆನಿಫಿಟ್ ಟ್ಯಾಕ್ಸ್ ಕಡಿಮೆ ಆಗುತ್ತೆ. ನಾವಿಲ್ಲಿ ಬಾಡಿಗೆ ಮನೆಯಲ್ಲಿ ಇರೋಕ್ಕಿಂತ ಸ್ವಂತ ಮನೆ ತಗೊಂಡು ಇರಬಹುದು. ಸೊ ದೇರ್ ಆರ್ ವೇಸ್. ಈ ತರ ಮಾಡಿದಾಗ ಏನಾಗುತ್ತೆ, ಟ್ಯಾಕ್ಸ್ ಪ್ಲಾನಿಂಗ್ ಅಂತ ಹೇಳಿಸ್ಕೊಡು. ಈ ಟ್ಯಾಕ್ಸ್ ಪ್ಲಾನಿಂಗ್ ಬಂದು ಇಲ್ಲಿಗಲ್ಲು ಅಲ್ಲ, ಲೀಗಲ್ ಆಗಿರುತ್ತೆ ಪ್ಲಸ್ ಎಥಿಕಲ್ ವೇ. ಮನ್ಸಾಕ್ಷಿನೂ ಲೈಕ್ ನಮ್ಮ ಮನ್ಸಾಕ್ಷಿ ತಕ್ಕನಂಗೆ ನಾವು ಅದಕ್ಕೆ ಯಾವುದೇ ರೀತಿಯಲ್ಲಿ ಯಾರಿಗೂ ಮೋಸ ಮಾಡಿರಲ್ಲ. ಓಕೆ, ಸೊ ಈ ಮೂರು ಮೆಥಡ್ ಅಲ್ಲಿ ಲಾಸ್ಟ್ ಒನ್, ಟ್ಯಾಕ್ಸ್ ಪ್ಲಾನಿಂಗ್ ಇಸ್ ದ ಬೆಟರ್ ವೇ ಆಫ್ ರಿಡ್ಯೂಸಿಂಗ್ ಟ್ಯಾಕ್ಸ್. ನೆಕ್ಸ್ಟ್ ಲೆಟ್ ಅಸ್ ಸಿ ದ ಮೀನಿಂಗ್ ಆಫ್ ಪಾನ್. ಪ್ಯಾನ್ ನಂಬರ್ ನೀವೆಲ್ಲ ನೋಡಿರ್ತೀರಾ, ಪ್ಯಾನ್ ಕಾರ್ಡ್ ತಗೊಂಡಿರ್ತೀರ ಆಲ್ಮೋಸ್ಟ್. ಹೀಗಂತೂ ಎಲ್ಲಾ ಕಡೆ ಪ್ಯಾನ್ ಕಾರ್ಡ್ ಅನ್ನ ಅಥವಾ ಆಧಾರನ ಕೇಳ್ತಾ ಇರ್ತಾರೆ ಅಲ್ವಾ. ಸೊ ಪಾನ್ ಅಂತಂದ್ರೆ ಏನು, ಬರೀ ಅಷ್ಟೇ ಕೇಳಿರ್ತಾರೆ ಪಾನ್. ಇದನ್ನ ನೀವು ಎಲಾಬ್ರೇಟ್ ಮಾಡಿ ಎಕ್ಸ್ಪ್ಲನೇಷನ್ ಕೊಡ್ಬೇಕು. ಪಾನ್ ಅಂತಂದ್ರೆ ಪರ್ಮನೆಂಟ್ ಅಕೌಂಟ್ ನಂಬರ್. P stands for permanent, A stands for account, N stands for number. Okay, permanent account number is 10 character alphanumeric identifier. ಅಲ್ಲಿ ನೋಡಿ ಎರಡು ಪದ ಇದೆ, alphanumeric ಅಂದ್ರೆ ಆಲ್ಫಾಬೆಟ್ಸು ಇರುತ್ತೆ, ನಂಬರ್ಸು ಇರುತ್ತೆ. ಅದನ್ನ ಆಲ್ಫಾ ನ್ಯೂಮರಿಕ್ ಅಂತಾರೆ. 10 ಕ್ಯಾರೆಕ್ಟರ್ ಅಂದ್ರೆ ಯಾವುದೇ ಪಾನ್ ತಗೊಂಡ್ರು 10 ಡಿಜಿಟ್ಸ್ ಮಾತ್ರ ಇರುತ್ತೆ. ಅದರಲ್ಲಿ ಆಲ್ಫಾಬೆಟ್ಸು ಇರುತ್ತೆ, ನಂಬರ್ಸು ಇರುತ್ತೆ. ಓಕೆ, ಇಟ್ಸ್ ಅ 10 ಕ್ಯಾರೆಕ್ಟರ್ ಆಲ್ಫಾ ನ್ಯೂಮರಿಕ್ ಐಡೆಂಟಿಫೈಯರ್ issued by the Indian Income Tax Department to any person who applies for it or to whom the department allots the number without an application. ಇದನ್ನ ಯಾರು ಕೊಡ್ತಾರೆ ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಪ್ರತಿಯೊಬ್ಬ ಇಂಡಿವಿಜುವಲ್ಸ್ಗೂ ಯಾರಿಗೆಲ್ಲ ಬೇಕು ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡ್ತಾರೆ ಎಲ್ಲರಿಗೂ ಕೊಡ್ತಾರೆ. ನಿಮ್ಗೆ ಇನ್ಕಮ್ ಇರ್ಲಿ ಇಲ್ಲದೆ ಹೋಗ್ಲಿ, ನೀವು ಸ್ಟೂಡೆಂಟ್ ಆಗಿರೀರಿ ಅಥವಾ ದುಡಿತಾ ಇರಿ, ಮೇಲ್ ಫಿಮೇಲ್ ಯಾರಾದ್ರೂ ಆಗ್ಲಿ, ಯಾರೆಲ್ಲ ಅಪ್ಲೈ ಮಾಡ್ತಾರೋ ಎಲ್ರಿಗೂ ಪಾನ್ ನಂಬರ್ ಕೊಡ್ತಾರೆ. ಕೆಲವೊಂದ್ಸತಿ ಅಪ್ಲೈಯೇ ಮಾಡಿಲ್ಲ ಬಟ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೊಡ್ಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಅವ್ರಿಗೂ ಪಾನ್ ನಂಬರ್ನ ಕೊಡ್ತಾರೆ.
ಸೊ ಪಾನ್ ನಂಬರ್ ಅಲ್ಲಿ ನೋಡಿ ಇಲ್ಲಿ ಏನ್ ಹೇಳಿದ್ದಾರೆ, ಇಟ್ ಇಸ್ ಅ 10 ಕ್ಯಾರೆಕ್ಟರ್ ಆಲ್ಫಾ ನ್ಯೂಮರಿಕ್ ಐಡೆಂಟಿಫೈಯರ್. ಇವಾಗ ಒಂದು ಕ್ಲಾಸ್ ಅಲ್ಲಿ ಅಂತ ನೋಡಿದ್ರೇನೆ 100 ಸ್ಟೂಡೆಂಟ್ಸ್ ಇರ್ತಾರೆ. ಎಷ್ಟು ಜನಕ್ಕೆ ಸೇಮ್ ನೇಮು, ಸೇಮ್ ಇನಿಷಿಯಲ್, ಕೆಲವೊಂದ್ಸತಿ ಸರಿ ಪಕ್ಕದಲ್ಲಿ ಅವ್ರ ಪೇರೆಂಟ್ಸ್ ನೇಮ್ ಹಾಕೊಳ್ಳೋದ್ರೆ ಪೇರೆಂಟ್ಸ್ ನೇಮು ಸೇಮ್ ಇರುತ್ತೆ. ನಾವು ಅವಾಗ ಐಡೆಂಟಿಫೈ ಮಾಡೋದು ಹೇಗೆ ಅಂತಂದ್ರೆ ರಿಜಿಸ್ಟರ್ ನಂಬರ್ ಪಕ್ಕದಲ್ಲಿ ಬರ್ದಿಟ್ಕೊಂಡಿರ್ತೀವಿ, ರಿಜಿಸ್ಟರ್ ನಂಬರ್ ಇಂದ ಐಡೆಂಟಿಫೈ ಮಾಡಿ. ಸೊ ಇಲ್ಲಿ ಥ್ರೂ ಔಟ್ ಇಂಡಿಯಾ ಒಬ್ಬೊಬ್ರಿಗೂ ಎಲ್ಲರಿಗೂ ನಂಬರ್ ಕೊಟ್ಟಿರ್ತಾರೆ ಅಂತಂದ್ರೆ ಯಾವ ನಂಬರ್ನು ಕರೆಕ್ಟಾಗಿ ಆ ನಂಬರ್ ಒಬ್ರಿಗೆ ಅಂತ ಕೊಟ್ರೆ ಅವ್ರಿಗೆ ಸೀಮಿತವಾಗಿ ಇರುತ್ತೆ. ಸೊ ಒಬ್ರನ್ನ ಐಡೆಂಟಿಫೈ ಮಾಡೋದಕ್ಕೋಸ್ಕರ ಇನ್ಕಮ್ ಟ್ಯಾಕ್ಸ್ ಅಥಾರಿಟಿ ಅವರು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟಂತ ಇದು ನಂಬರ್ ಇದು. ಓಕೆ, ಸೊ ಪಾನ್ ನಂಬರ್ ಅಂತಂದ್ರೆ ಇಟ್ಸ್ 10 ಕ್ಯಾರೆಕ್ಟರ್ ಆಲ್ಫಾ ನ್ಯೂಮರಿಕ್ ಐಡೆಂಟಿಫೈಯರ್ issued by the Indian Income Tax Department to any person who applies for it or to whom the department allots the number without an application. Okay. Thank you. Have a nice day.